ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಟೀ ಟೈಮ್ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ. ತುಂಬ ಸುಲಭವಾಗಿ ಆಗುವಂಥದ್ದು ಮತ್ತು ತುಂಬ ರುಚಿಕರವಾದಂಥದ್ದು. ತುಂಬ ಚೆನ್ನಾಗಿರುತ್ತೆ, ತುಂಬ ಮೃದುವಾಗಿ ಬರುತ್ತೆ. ನೋಡಿ, ಕೈಯಲ್ಲಿ ಈ ಥರ ಮುಟ್ಟ ತಕ್ಷಣ ಹುಡಿ ಹುಡಿ ಆಗುತ್ತೆ, ಬಾಯಿಗೆ ಹಾಕಿದ ತಕ್ಷಣ ನೀರು ನೀರು ಆಗುತ್ತೆ. ತುಂಬ ಸುಲಭವಾಗಿ ಮಾಡುವಂತಹ ಸೇವು, ರವಾ ಸೇವು ಅಂತ ಹೇಳ್ಬೋದು, ಶಾವಿಗೆ ಅಂತ ಹೇಳ್ತಾರಲ್ವ ಆ ಥರ ರವೆಯಿಂದ ಮಾಡಿರೋದು. ಇದು ತುಂಬ ಮೃದುವಾಗಿ ಬರುತ್ತೆ ಸ್ನೇಹಿತರೆ, ನೀವು ಮಾಡಿ ನೋಡಿ ಸಾಯಂಕಾಲ ತಿಂಡಿಗೆ. ಇದಕ್ಕೆ 1 ಗ್ಲಾಸು ರವೆ ತೊಗೊಂಡಿದ್ದೀನಿ ನಾನು. 1 ಕಪ್ಪು ಅಂತ ತೊಗೋಬೋದು ನೀವು, 1 ಕಪ್ಪು ಅಥವಾ 1 ಗ್ಲಾಸು. ನಾನು ಗ್ಲಾಸಲ್ಲಿ ಅಳತೆ ಮಾಡಿದ್ದೀನಿ. ಈ ಬಾಂಬೆ ರವೆ ಇದೆಯಲ್ವ, ಉಪ್ಪಿಟ್ಟು ರವೆ, ಅದನ್ನೇ ತೊಗೊಂಡಿರೋದು ನಾನು. ಈಗ ಒಂದು ಫ್ರೈಯಿಂಗ್ ಪ್ಯಾನಿಗೆ 1 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು 2 ಗ್ಲಾಸ್ನಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ 1 ಗ್ಲಾಸು ರವೆ ತೊಗೊಂಡಿರೋದಲ್ವ, ಅದಕ್ಕೆ 2 ಗ್ಲಾಸ್ ನೀರು ತೊಗೊಂಡಿದ್ದೀನಿ. 1 ಕಪ್ಪಿಗೆ 2 ಕಪ್ಪು ನೀರು. ಇದನ್ನು ಫ್ರೈಯಿಂಗ್ ಪ್ಯಾನಲ್ಲಿ ಹಾಕ್ಕೊಂಡು ಅಥವಾ ಬಾಣಲೆಯಲ್ಲಿ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳಿ, ಕುದಿಯೋಕ್ಕೆ ಇಟ್ಟಿರಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ, ಒಂದು ಅರ್ಧ ಚಮಚದಷ್ಟು ಸೇರಿಸ್ಕೊಂಡಿದ್ದೀನಿ ನಾನು. ನೀವು ಹೆಂಗೆ ಬೇಕೋ ಅಷ್ಟು, ರುಚಿ ಜಾಸ್ತಿ ಉಪ್ಪು ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳಿ. ಇದು ನೀರನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡಿ. ನೋಡಿ, ಈಗ ನೀರು ಚೆನ್ನಾಗಿ ಕುದಿದಿದೆ. ಕುದಿದಾಗ ಉರಿ ಚಿಕ್ಕದು ಮಾಡಿಕೊಂಡು, ಸಣ್ಣದು ಮಾಡಿಕೊಂಡು ರವಾನ ಸೇರಿಸ್ಕೊಳ್ಳಿ. ಒಂದು ಕೈಯಲ್ಲಿ ರವೆ ಹಾಕ್ತಾ ಹಾಕ್ತಾ ಇನ್ನೊಂದು ಕೈಯಲ್ಲಿ ತಿರುಗಿಸ್ತಾ ಸೇರಿಸ್ಕೊಳ್ಳಿ. ಇಲ್ಲಾಂದರೆ ಒಂದೇ ಕಡೆ ಹಾಕಿದರೆ ಗಂಟುಗಳಾಗುತ್ತೆ. ಗಂಟುಗಳಾಗದ ಹಾಗೆ ಚೆನ್ನಾಗಿ ಸ್ವಲ್ಪ ಸ್ವಲ್ಪನೇ ಸೇರಿಸ್ತಾ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದಾಗ ರವೆ ಬೇಯುತ್ತೆ ಬಿಸಿ ನೀರಲ್ಲಿ. ಬೇಯೋವರೆಗೂ ತಿರುಗಿಸ್ಕೋಬೇಕು, ಅದು ಗಟ್ಟಿ ಆಗೋವರೆಗೂ. ರವೆನ ಹುರಿಯೋದು ಏನು ಬೇಡ, ಹೆಂಗಿದೆಯೋ ಹಾಗೆ ಮಾಡ್ಕೋಬೋದು, ಹುರಿಯೋದು ಬೇಡ. ಇದು ಬೇಯಬೇಕಾಗಿರೋದು ಚೆನ್ನಾಗಿ ಮೆತ್ತಗೆ ಬೇಯುವಷ್ಟು ನೀವು ಅದನ್ನು ಸಿಮ್ಮಲ್ಲೇ ಇಟ್ಕೊಂಡು, ಅಂದರೆ ಸಣ್ಣ ಉರಿಲೇ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ದೊಡ್ಡ ಉರಿಲಿಟ್ಟರೆ ನೀರು ಇಂಗುತ್ತೆ, ಬೇಯಲ್ಲ. ಆದ್ದರಿಂದ ಸಣ್ಣ ಉರಿಲೇ ನೀರು ಇಂಗುವಷ್ಟು ಹೊತ್ತು ಬೇಯಿಸ್ಕೊಳ್ಳಿ. ಅದು ಚೆನ್ನಾಗಿ ಬೇಯುತ್ತಾ ಹೋಗೋದು. ನೋಡಿ, ಮೆತ್ತಗಾಗಿಬಿಡತ್ತೆ. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. 1 ಗ್ಲಾಸ್ಗೆ 2 ಗ್ಲಾಸ್ ಸಾಕಾಗುತ್ತೆ. ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಸೇರಿಸ್ಕೋಬೋದು ನೀವು, ಯಾಕಂದರೆ ನಾನು ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಕೂಡ ಸೇರಿಸ್ತೀನಿ. ಅದರಿಂದ ಸ್ವಲ್ಪ ಮೆತ್ತಗೆ ಮಾಡಿದರೆ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ, ಅಂದರೆ 2 ಗ್ಲಾಸು ಸಾಕಾಗುತ್ತೆ. ಸ್ವಲ್ಪ ಬೇಕು ಅಂದರೆ 1/4 ಗ್ಲಾಸ್ ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ ಮೆತ್ತಗಾಗೋಕ್ಕೆ, ಯಾಕಂದರೆ ಆಮೇಲೆ ಅಕ್ಕಿ ಹಿಟ್ಟು ಸೇರಿಸ್ಕೊಳ್ತೀನಲ್ವ ಅದರಿಂದ. ಈಗ ಇದನ್ನು ತಣ್ಣಗಾಗಲು ಬಿಡಿ. ಇನ್ನೊಂದು ಪಾತ್ರೆಗೆ ಹಾಕಿ ತಣ್ಣಗಾಗಲಿ ಆಗೋಕ್ಕೆ ಬಿಡ್ಬೋದು. ಈಗ 2 ಆಲೂಗಡ್ಡೆ ಬೇಯಿಸಿ ತಗೊಂಡಿದ್ದೀನಿ, ಸಿಪ್ಪೆ ತೆಗೆದು ಆಲೂಗಡ್ಡೆನ ತಗೊಂಡಿದ್ದೀನಿ. ಈಗ ತುರಿಮಣೆಯಲ್ಲಿ ಚಿಕ್ಕ ಭಾಗದಲ್ಲಿ ತುರಿತಾ ಇದ್ದೀನಿ, ತುಂಬ ಚಿಕ್ಕದಿದೆಯಲ್ವ ಅದರಲ್ಲಿ ತುರಿತಾ ಇದ್ದೀನಿ. ಕೈಯಲ್ಲಿ ಕಿವುಚಿದ್ರೆ, ಕೈಯಲ್ಲಿ ಹುಡಿ ಮಾಡಿದರೆ ಸ್ವಲ್ಪ ಆದರೂ ಗಂಟುಗಳು ಉಳಿಯುತ್ತೆ ಅದರಲ್ಲಿ. ಅದಕ್ಕೋಸ್ಕರ ಈ ಥರ ತುರಿದ್ರೆ ಆಮೇಲೆ ಅದನ್ನು ಮಿಕ್ಸ್ ಮಾಡೋದು ಸುಲಭ ಆಗುತ್ತೆ. ಹಿಟ್ಟಿನ ಜೊತೆಯಲ್ಲಿ ಮಿಕ್ಸ್ ಮಾಡಬೇಕಾಗತ್ತೆ ಅದನ್ನು ಚೆನ್ನಾಗಿ. ಆ ಮಿಕ್ಸ್ ಮಾಡೋದಕ್ಕೋಸ್ಕರ ಇದನ್ನು ಇಲ್ಲಿ ಈ ಥರ ತುರಿದ್ರೆ ಏನಾಗುತ್ತೆ ಅಂದರೆ ಅದು ಹುಡಿಯಾಗಿ ಸಿಗುತ್ತೆ, ಅಂದರೆ ಮೆತ್ತಗೆ ಆಗಿ ಸಿಗುತ್ತೆ ನಮಗೆ. ಕೈಯಲ್ಲಿ ನಾವು ಎಷ್ಟೇ ಹುಡಿ ಮಾಡಿದ್ರೂ ಅದರಲ್ಲಿ ಗಂಟುಗಳು ಉಳ್ಕೊಂಡ್ಬಿಡತ್ತೆ, ಗಟ್ಟಿ ಉಳ್ಕೊಳ್ಳುತ್ತೆ. ಅದಕ್ಕೋಸ್ಕರ ಈ ಥರ ತುರಿಯೋದು. 2 ಆಲೂಗಡ್ಡೆ ತೊಗೊಂಡಿದ್ದೀನಿ 1 ಗ್ಲಾಸ್ ರವೆ ಹಿಟ್ಟಿಗೆ. ಅದು ಬೆಂದಾಗ ಸ್ವಲ್ಪ ಜಾಸ್ತಿ ಆಗುತ್ತಲ್ವ ರವೆ, 2 ಆಲೂಗಡ್ಡೆ ಸಾಕಾಗತ್ತೆ. ನೋಡಿ, ಈ ಥರ ಮೆತ್ತಗಾಗತ್ತೆ. ಇದನ್ನು ಮಿಕ್ಸ್ ಮಾಡ್ಬೋದು ನಾವು. 2 ಆಲೂಗಡ್ಡೆಯನ್ನು ಕೂಡ ತುರಿದಿದ್ದೀನಿ. ಅದನ್ನು ಈಗ ಈ ರವೆ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ, ಬೆಂದಿರೋ ರವೆ ಜೊತೆ. ತಣ್ಣದಿದೆ ಈಗ ರವೆ, ತಣಿಯೋಕ್ಕೆ ಬಿಟ್ಬಿಡಿ ಒಂದು ಪಾತ್ರೆಯಲ್ಲಿ. ಆಮೇಲೆ ಈ ಥರ ಸೇರಿಸ್ಕೊಳ್ಳಿ. ಫಸ್ಟ್ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡಿದ್ದೀನಿ, ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು. ನಾನಿಲ್ಲಿ ಜಾಸ್ತಿ ಹಾಕ್ಕೊಂಡಿಲ್ಲ, ಸ್ವಲ್ಪನೇ ಹಾಕಿರೋದು. ಬೇಕು ಅಂದರೆ ಇಂಗೂ ಸೇರಿಸ್ಕೋಬೋದು. ನಿಮ್ಗೆ ಏನು ಬೇಕೋ ಅದನ್ನು ಸೇರಿಸ್ಕೋಬೋದು. ನಾನಿಲ್ಲಿ ಇಷ್ಟೇ ಮಾಡಿರೋದು, ಆದರೂ ತುಂಬ ರುಚಿಕರವಾಗಿತ್ತು, ತುಂಬ ಚೆನ್ನಾಗಿತ್ತು ಇದು. ನೀವು ಮಾಡಿ ನೋಡಿ, ತುಂಬ ಮೃದುವಾಗಿ ಬರುತ್ತೆ ಸ್ನೇಹಿತರೆ. ಚೆನ್ನಾಗಿ ಮಿಕ್ಸ್ ಮಾಡಿ, ಇದು ಒಳ್ಳೆ ಮಿಕ್ಸ್ ಆಗಬೇಕು. ಬಾಯಿಗೆ ಹಾಕಿದ ತಕ್ಷಣ ಕರಗೋಗುತ್ತೆ, ಅಗಿಯೋದ ಕೆಲಸ ಇಲ್ಲ ಅನ್ನುವಷ್ಟು ಮೃದುವಾಗಿರುತ್ತೆ. ಕೈಯಲ್ಲೂ ಪುಡಿ ಮಾಡೋಕ್ಕೆ ಆಗುತ್ತೆ. ನೀವು ಮಿಕ್ಸ್ಚರ್ ಮಾಡುವಾಗ ಉಪಯೋಗಿಸೋದಾದರೂ ಈ ಸೇವನ್ನು ಉಪಯೋಗಿಸ್ಕೋಬೋದು, ಶಾವಿಗೆನ, ಅಥವಾ ಹಾಗೇನೂ ತಿನ್ಬೋದು. ಇದಕ್ಕೆ 1 ಕಪ್ಪು ಅಕ್ಕಿ ಹಿಟ್ಟನ್ನ ಸ್ವಲ್ಪನೇ ಸೇರಿಸ್ಕೊಳ್ತಾ ಇದ್ದೀನಿ. ಒಂದೇ ಸಾರಿಗೆ ಸೇರಿಸ್ಕೊಳ್ತಾ ಇಲ್ಲ, ಸ್ವಲ್ಪ ಸೇರಿ ಮಿಕ್ಸ್ ಮಾಡಿ ಆಮೇಲೆ ಮತ್ತೆ ಸ್ವಲ್ಪ ಅಂತ ಮಾಡಿ ಮಿಕ್ಸ್ ಮಾಡ್ತೀನಿ. ಒಂದೇ ಸಾರಿಗೆ ಸೇರಿಸ್ಕೊಂಡ್ರೆ ಸರಿ ಮಿಕ್ಸ್ ಆಗೋಲ್ಲ, ಅದು ಕಷ್ಟ ಆಗುತ್ತೆ ಮಿಕ್ಸ್ ಮಾಡೋದು. ಅದಕ್ಕೆ ಸ್ವಲ್ಪನೇ ಬೇಕಾದಂಗೆ ಸೇರಿಸ್ಕೋಬೋದು. ತುಂಬ ಗಟ್ಟಿನೂ ಮಾಡ್ಕೋಬಾರ್ದಲ್ವ, ಅದಕ್ಕೆ ಹಿಟ್ಟು ಜಾಸ್ತಿ ಆಗಿಬಿಡತ್ತೆ. ಅದಕ್ಕೆ ನೋಡಿಕೊಂಡು 1 ಕಪ್ನಷ್ಟು ಸೇರಿಸ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟು. ನೋಡಿ, ಒಂದೇ ಮುದ್ದೆ ಆಗ್ತಾಯಿದೆ. ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಸೇರಿಸ್ತಾ ಇದ್ದೀನಿ. ಫಸ್ಟಿಗೆ ನೀವು ನೀರಿಗೆ ಸ್ವಲ್ಪ ಜಾಸ್ತಿ ಉಪ್ಪು ಹಾಕ್ಕೋಬೇಕು, ಅಕ್ಕಿ ಹಿಟ್ಟು ಸೇರಿಸೋದ್ರಿಂದಾಗಿ
ಯಾಕೆಂದರೆ ಇಲ್ಲಾಂದರೆ ಅಕ್ಕಿ ಹಿಟ್ಟಿಗೆ ಸೇರಿಸಿದಾಗ ಉಪ್ಪು ಕಡಿಮೆ ಆಗುತ್ತೆ. ಅದಕ್ಕೆ ಫಸ್ಟ್ ರವೆ ಬೇಯಿಸ್ಕೊಳ್ಳುವಾಗಲೇ ಸ್ವಲ್ಪ ಜಾಸ್ತಿ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಳ್ಳೆ ನಾದಬೇಕು ಇದನ್ನು. ಕೈಗೆ ಅಂಟ್ಕೊಳ್ಳುತ್ತೆ, ನೀರು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಕೈಗೆ ಅಂಟ್ಕೊಳ್ಳುತ್ತೆ. ಮತ್ತು ಆಲೂಗಡ್ಡೆನೂ ಹಾಕ್ಕೊಂಡಿದ್ದೀವಲ್ವ, ಆದ್ದರಿಂದ ಅದು ಈ ಥರ ಚೆನ್ನಾಗಿ ಮಿಕ್ಸ್ ಅಂತೂ ಆಗಬೇಕು. ಸ್ವಲ್ಪ ಇಂಗು ಮತ್ತು ಖಾರ ಪುಡಿ ಸ್ವಲ್ಪ ಜಾಸ್ತಿ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ತುಂಬ ಈಸಿಯಾಗಿ ಮಾಡುವಂಥದ್ದು, ಸಾಯಂಕಾಲ ತಿಂಡಿಗೆ ಉಪಯೋಗ ಆಗುತ್ತೆ. ನೋಡಿ, ಈಗ ಮಿಕ್ಸ್ ಆದಮೇಲೆ ಅದನ್ನು ಈ ಶಾವಿಗೆ ಒತ್ತುವ ಒರಳಿರುತ್ತಲ್ವ, ಅದಕ್ಕೆ ಸೇರಿಸ್ಕೊಳ್ಳಿ. ಈ ಥರ ಸ್ಪೂನಲ್ಲಿ ಸೇರಿಸ್ಕೊಳ್ಳಿ. ಉಂಡೆ ಮಾಡ್ಕೊಳ್ಳೋಕ್ಕೆ ಬರ್ಬೋದು ಅಂತ ಹೇಳೋಕ್ಕಾಗಲ್ಲ, ಕೈಗೆ ಸ್ವಲ್ಪ ಅಂಟ್ಕೊಳ್ಳುತ್ತಲ್ವ, ಸ್ಪೂನಲ್ಲಿ ಸೇರಿಸ್ಕೋಬೋದು. ನೋಡಿ, ಶಾವಿಗೆ ಮಾಡೋ ಪ್ಲೇಟ್ ಇಟ್ಕೊಂಡಿದ್ದೀನಿ ನಾನು, ಶಾವಿಗೆ ಪ್ಲೇಟು. ಶಾವಿಗೆ ಒರಳಲ್ಲಿ ಅದನ್ನು ಸೇರಿಸ್ಕೊಂಡು ಶಾವಿಗೆ ಮಾಡ್ಕೋಬೇಕು. ಫುಲ್ ಹಾಕ್ಕೊಂಡು ಸೇರಿಸ್ಕೊಳ್ಳಿ, ಸ್ಪೂನಲ್ಲೇ ಸೇರಿಸ್ಕೊಳ್ಳಿ, ಯಾಕಂದರೆ ಅದು ಉಂಡೆ ಮಾಡೋಕ್ಕೆ ಬರಲ್ವಲ್ಲ. ಈ ಥರ ನೋಡಿ, ಈ ಥರ ಎಣ್ಣೆಗೆ ಇಟ್ಕೋಬೋದು. ಒಂದು ಸಲ ನೀವು ಮಾಡಿ ನೋಡಿದರೆ ಗೊತ್ತಾಗುತ್ತೆ ಅದು ಎಷ್ಟು ಸರಿಯಾಗಿದೆಯಾ ಇಲ್ವಾ ಹಿಟ್ಟು ಅಂತ. ಅದಕ್ಕೋಸ್ಕರ ಈ ಥರ ಮಾಡಿರೋದು. ಇನ್ನು ಅದನ್ನು ಡೈರೆಕ್ಟಾಗಿ ಎಣ್ಣೆಗೆ ಬಿಟ್ಕೊಂಡ್ರೆ ಆಯಿತು. ತುಂಬ ರುಚಿಕರವಾದಂಥ ಸಾಯಂಕಾಲದ ಒಂದು ತಿಂಡಿ. ಮಿಕ್ಸ್ಚರ್ ಮಾಡುವಾಗ ನೀವು ಇದನ್ನು ಮಿಕ್ಸ್ ಮಾಡ್ಕೋಬೋದು. ಈ ಸೇವನ್ನು ಉಪಯೋಗಿಸ್ಕೋಬೋದು, ಅಥವಾ ಬೇರೆ ಏನಾದ್ರು ಬಿಸಿಬೇಳೆಬಾತ್ ಮಾಡೋದಾದರೂ ಅದಕ್ಕೂ ಉಪಯೋಗಿಸ್ಕೋಬೋದು, ಅಥವಾ ಖಾಲಿ ಸೇವು ಆದರೂ ತಿನ್ಬೋದು. ಸಾಯಂಕಾಲ ತಿಂಡಿಗೆ ಉಪಯೋಗಿಸ್ಕೋಬೋದು. ನೋಡಿ, ಎಣ್ಣೆ ಬಿಸಿ ಮಾಡ್ಕೊಳ್ಳಿ ಚೆನ್ನಾಗಿ. ಬಿಸಿ ಆದಮೇಲೆ ಈ ಥರ ಎಣ್ಣೆಗೆ ಬಿಟ್ಕೊಳ್ಳಿ. ಇದು ಸ್ವಲ್ಪ ಹೊತ್ತು ಇದೇ ಥರ ಇರಲಿ. ತುಂಬ ಸಣ್ಣ ಉರಿಲಿ ಇಟ್ಕೋಬೇಡಿ, ಯಾಕಂದರೆ ಎಣ್ಣೆ ಕುಡಿಯುತ್ತೆ ಅದು. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಸ್ವಲ್ಪ ಹೊತ್ತು ಆ ಥರ ಬಿಟ್ಟು ನೊರೆ ತಗ್ಗಿದ ಮೇಲೆ ಅದನ್ನು ತಿರುವಿ ಹಾಕಿ, ಇಲ್ಲಾಂದರೆ ಅದು ಮುದ್ದೆ ಆಗುತ್ತೆ, ಮೆತ್ತಗಿರುತ್ತೆ. ಸ್ವಲ್ಪ ಸರಿಯಾಗಿ ಕಾಯಬೇಕಾಗತ್ತೆ. ಇದು ಎಣ್ಣೆ ತುಂಬ ಸಣ್ಣಕ್ಕೆ ಇದ್ದರೆ, ತುಂಬ ಅಂದರೆ ಕಡಿಮೆ ಬಿಸಿ ಇದ್ದರೆ ಎಣ್ಣೆ ಕುಡಿದ್ಬಿಡತ್ತೆ, ಎಣ್ಣೆ ಎಳ್ಕೊಳ್ಳುತ್ತೆ. ಆದ್ದರಿಂದ ಎಣ್ಣೆಯ ಹದ ಇಲ್ಲಿ ತುಂಬ ಇಂಪಾರ್ಟೆಂಟು. ತುಂಬ ಸಣ್ಣದಿರ್ಬೋದು. ಎಣ್ಣೆ ಹೈಯಲ್ಲಿ ಒಳ್ಳೆ ಬಿಸಿ ಮಾಡ್ಕೋಬೇಕು. ಈ ಸರಿ ಹೀಗೆ ಒಂದು ಸರಿ ತೆಗೆದ್ಮೇಲೆ ಮತ್ತೆ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ, ಯಾಕೆಂದರೆ ಅದು ಎಣ್ಣೆ ಸರಿ ಬಿಸಿ ಆಗಬೇಕು. ಮತ್ತು ಹಾಕುವಾಗ ಎಣ್ಣೆಗೆ ಒತ್ತುವಾಗ ಶಾವಿಗೆ ಒತ್ತುವಾಗ ನೀವು ಸಿಮ್ಮಲ್ಲಿ ಹಾಕ್ಕೋಬೇಕು. ಅಂದರೆ ಈ ಉರಿ ಚಿಕ್ಕದು ಮಾಡ್ಕೋಬೇಕು, ಇಲ್ಲಾಂದರೆ ಕೈಗೆ ಬಿಸಿದಾಗತ್ತೆ. ಉರಿ ಹೈಯಲ್ಲಿ ಇಟ್ಕೊಂಡು, ಫ್ಲೇಮ್ ಹೈಯಲ್ಲಿ ಇಟ್ಕೊಂಡು ನೀವು ಹಾಕಿದರೆ ಕೈಗೆ ಬಿಸಿ ಬರುತ್ತೆ. ಅದನ್ನು ಫ್ಲೇಮ್ ಸಣ್ಣದು ಮಾಡಿಕೊಂಡು ಹಾಕ್ಕೋಬೇಕು ಈ ಥರ, ಆವಾಗಲೇ ಆಗೋದು. ಇಲ್ಲಾಂದರೆ ಕೈ ಬಿಸಿಗೆ ನಿಮಗೆ ತಡಿಯೋಕ್ಕಾಗಲ್ಲ, ಅದು ಎಣ್ಣೆ ಬಿಸಿ ಇರುತ್ತಲ್ವ ಅದರಿಂದ. ಎಣ್ಣೆ ಒಳ್ಳೆ ಬಿಸಿಯಾಗಿರಬೇಕು. ನೋಡಿ, ಈ ಥರ ಎಣ್ಣೆ ಬಿಸಿ ಆದಮೇಲೆ ಹಾಕಿ, ಆಮೇಲೆ 2 ಸರಿ ತಿರುವಿ ಹಾಕಿ ಸರಿಯಾಗಿ ಕೆಂಪಗೆ ಆಗಲ್ಲ, ಇದು ಸ್ವಲ್ಪ ಗರಿ ಗರಿ ಆಗೋವರೆಗೂ ಮಾಡ್ಕೋಬೇಕು. ಯಾಕಂದರೆ ಕೆಂಪಗೆ ಆಗಲ್ಲ, ಬರೀ ರವೆ ಅಲ್ವಾ, ರವೆ ಮತ್ತು ಆಲೂಗಡ್ಡೆ ಅಲ್ವಾ, ಅದಕ್ಕೆ ಕೆಂಪಗಾಗಲ್ಲ. ಕಡಲೆ ಹಿಟ್ಟಾದರೆ ಕೆಂಪಗಾಗ್ಬೋದು, ಇದು ಕಡಲೆ ಹಿಟ್ಟಿಲ್ಲ, ಅದರಿಂದ ಈ ಥರ ಗರಿ ಗರಿಯಾಗಿ ಇರುತ್ತೆ. ಇದು ಬೆಳ್ಳಗಿದ್ರೂ ಗರಿ ಗರಿ ಇರುತ್ತೆ, ತುಂಬ ಮೃದುವಾಗಿ ಬರುತ್ತೆ. 2 ಸರಿ ತಿರುವಿ ಹಾಕಿ, ಮೀಡಿಯಮ್ ಫ್ಲೇಮಲ್ಲೇ ಇರಲಿ ಇದು ಫ್ಲೇಮು. ತುಂಬ ಸಣ್ಣ ಉರಿಲಿ ಇಟ್ಕೋಬೇಡಿ, ಮೀಡಿಯಮ್ ಆಗಿ ಇರಲಿ. ಹೈ ಮತ್ತು ಮೀಡಿಯಮ್ನ ಮಧ್ಯದಲ್ಲಿ ಇರಲಿ, ಇಲ್ಲಾಂದರೆ ಎಣ್ಣೆ ಎಳ್ಕೊಳ್ಳುತ್ತೆ. ನೋಡಿ, ಈ ಥರ ಸ್ವಲ್ಪ ಕಾಯೋವರೆಗೂ, ಕೆಂಪಗೆ ಆಗೋವರೆಗೂ. ಕೆಂಪಗೆ ಅಂದರೆ ಡಾರ್ಕ್ ಕೆಂಪಾಗಲ್ಲ, ಇದು ಗೊತ್ತಾಗುತ್ತೆ ನಿಮಗೆ ಆದಾಗ. ಸ್ವಲ್ಪ ಡಾರ್ಕ್ ಕಲರ್ ಬರೋವರೆಗೂ ಈ ಥರ ತಿರುವಿ ಹಾಕ್ಕೊಳ್ಳಿ, ಆವಾಗ ಚೆನ್ನಾಗಿರತ್ತೆ. ತುಂಬ ರುಚಿಕರವಾದಂತಹ, ಸುಲಭದಲ್ಲಿ ಆಗುವಂತಹ ತಿಂಡಿ. ಚೆನ್ನಾಗಿ ಒತ್ತೋದು ಕಷ್ಟ ಬರಲ್ಲ, ಮೆತ್ತಗಿರುತ್ತೆ, ಮೃದು ಇರುತ್ತೆ, ಬೇಗ ಉತ್ಕೊಳ್ಳೋಕ್ಕಾಗುತ್ತೆ. ಇದನ್ನು ಎಣ್ಣೆಗೆ ಡೈರೆಕ್ಟಾಗಿ ಉತ್ಕೊಂಡ್ರೆ ಆಯಿತು. ತುಂಬ ಸುಲಭವಾಗಿ ಮಾಡ್ಬೋದು, ಬೇಗ ಮಾಡ್ಬೋದು. ಇದು 2 ಆಲೂಗಡ್ಡೆ ಇದ್ದರೆ ಆಯಿತು, ರವೆನ ನೀರಲ್ಲಿ ಕುದಿಸಿ ಮಾಡಿಕೊಂಡ್ರೆ ಆಯಿತು. ನೋಡಿ, ಎಷ್ಟು ಮೃದುವಾಗಿ ಬಂದಿದೆ ನೋಡಿ. ಕೈಯಲ್ಲಿ ಮುಟ್ಟಿದ ತಕ್ಷಣ ಪುಡಿ ಆಗ್ತಾಯಿದೆ, ಅದು ಅಷ್ಟು ಮೃದುವಾಗಿದೆ. ನೋಡಿ, ಅದು ಒತ್ತಬೇಕು ಅಂತಲೇ ಇಲ್ಲ, ಕೈಯಲ್ಲಿ ಮುಟ್ಟಿದ ತಕ್ಷಣ ಪುಡಿ ಆಗಿಬಿಡತ್ತೆ. ನೋಡಿ, ಅದು ಅಷ್ಟು ಪುಡಿಯಾಗಿರುತ್ತೆ, ತುಂಬ ಮೃದುವಾಗಿರುತ್ತೆ ಇದು ಶಾವಿಗೆ. ನೀವು ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ನಿಮಗೆ ವಿಡಿಯೋ ಹೆಂಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯನ. ಆಮೇಲೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನನ್ನ ಮುಂದಿನ ಎಲ್ಲ ವೀಡಿಯೋಗಳು ನಿಮಗೆ ಕೂಡಲೇ ಬರುತ್ತೆ, ನೋಟಿಫಿಕೇಷನ್ ಬರುತ್ತೆ. ಮೊದಲಿನ ವೀಡಿಯೋಗಳು ನಿಮಗೆ ಸಜೆಸ್ಟ್ ಆಗುತ್ತೆ, ಅದನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.